Okay, schemic trigger part 2. Okay na. So here inverting schemic trigger with V reference ಏನಾಗುತ್ತೆ ಅಂತ UTP plus 4 ಕೊಟ್ಟಿದ್ದಾರೆ, LTP plus 2 ಕೊಟ್ಟಿದ್ದಾರೆ, R1 plus R2 ನ they have asked you to find out. So this is the design. VCC is equal to 15 volt, V saturation 0.9 ಮತ್ತು VCC 0.9 into 15 which is equal to 13.5 voltage ಬರುತ್ತೆ, nearly equal to 14 volts. They have taken it as 14 volts ಅದಕ್ಕೋಸ್ಕರ VCC ನ. Next we know that for schemic trigger with reference to V reference considered UTP LTP are given. Same LTP ಮತ್ತು UTP ಫಾರ್ಮುಲಾ ಬರ್ತಿದ್ದಾರೆ. UTP minus LTP ಮಾಡಿದ್ರೆ ಏನಾಗುತ್ತೆ ಎಕ್ಸ್ಪ್ರೆಷನ್ ಅಂತ, UTP plus LTP ಮಾಡಿದ್ರೆ ಏನಾಗುತ್ತೆ ಎಕ್ಸ್ಪ್ರೆಷನ್ ಅಂತ. They have named those two equation. Now they are substituting these two equation in the equation 3. So here you have the equation 3 alva. This is your equation 3. Now you are substituting equation 3. Equation 3 ಒಳಗಡೆ ನಾವು ಸಬ್ಸ್ಟಿಟ್ಯೂಟ್ ಮಾಡಿದ್ರೆ what we get 4 minus 2 ಅಂತಂದರೆ UTP minus LTP. UTP ಬಂದು 4 volts, LTP ಬಂದು plus 2 volts. They have given already. So 4 minus 2 which is equal to that value, simplified value. What it happens, 2 ohm is equal to ಮತ್ತು ಆ್ಯಸ್ ಯೂಶುವಲ್ ಅದೇ ಆನ್ಸರ್ ಬರುತ್ತೆ. R1 plus R2 ಏನಾಗುತ್ತೆ plus 14 R2 ಆಗುತ್ತೆ, ಆರ್ ಇಟ್ ವಿಲ್ ಬಿಕಮ್ ಇದು R2 ಈ ಕಡೆ ಕಳಿಸಿದ್ರೆ R1 is equal to 13 R2. ದಿಸ್ ಇಸ್ ಜಸ್ಟ್ ಅ ಡಿಸೈನ್ ಹೌ ದೇ ಹ್ಯಾವ್ ಚ್ಯೂಸ್ಡ್ ಅಂತ ಅಷ್ಟೇ, ಇದರಲ್ಲಿ ಏನು ಜಾಸ್ತಿ ಇಲ್ಲ. ಇಫ್ ದೇ ಆಸ್ಕ್ ಯು ಹ್ಯಾವ್ ಟು ರೈಟ್ ದಿಸ್ ಡಿಸೈನ್, ಇಫ್ ದೇ ಡೋಂಟ್ ಆಸ್ಕ್ ನೋ ನೀಡ್ ಟು ರೈಟ್ ದಿಸ್ design, but safer side you have to line and keep it. Next also second condition, you have to substitute equation in the 4. Same 4 plus 2 ಮತ್ತೆ ಅದೇನಾಗುತ್ತೆ, you will get the answer as like this. 3 is equal to VR by 14 13 and the simplified answer you will get it. Okay. So okay, next ಸಾಲ್ವಿಂಗ್ ದ ಸಿಮ್ಯುಲೇಷನ್ ವಿ ಗೆಟ್. ಸಿಮ್ಯುಲೇಷನ್ನ ಸಾಲ್ವ್ ಮಾಡಿದ್ರೆ ನಮಗೆ ಹೆಂಗೆ ಕಾಣಿಸುತ್ತೆ ಅಂತ ಹಿಯರ್ ವಿ ಕ್ಯಾನ್ ಸಿ. ಓಕೆನಾ, ಸಿ ದಿಸ್ ಈಸ್ ಐಡಿಯಲ್ ಗ್ರಾಫ್ ಆಫ್ UTP ಮತ್ತು LTPದು ಒಂದು ಐಡಿಯಲ್ ಗ್ರಾಫ್ ಇದು. ಓಕೆನಾ, ಅದಕ್ಕೆ ಹೋಗೋಕ್ಕೆ ಮುಂಚೆ ಮೇಲ್ಗಡೆ ವಿ ಹ್ಯಾವ್ ಒನ್ ಸರ್ಕ್ಯೂಟ್. ಸೊ ದಿಸ್ ಈಸ್ ವಾಟ್ ಎವರ್ ಇಸ್ ದೇರ್ ಇನ್ ದಿಸ್ ಸರ್ಕ್ಯೂಟ್ಲಾ. ಓಕೆ, ದಿಸ್ ಈಸ್ ಸಮ್ವಾಟ್ ಡಿಫ್ರೆಂಟ್ ಟೈಪ್ ಆಫ್ ಸರ್ಕ್ಯೂಟು, ಬಟ್ ಯಾವ ಟೈಪ್ ಆಫ್ ಸರ್ಕ್ಯೂಟ್ ಅಂತ ಇಲ್ಲ ಅವ್ರು ಮೆನ್ಷನ್ ಮಾಡಿಲ್ಲ. ಓಕೆ ಫೈನ್, ಇಟ್ಸ್ ಓಕೆ, ಐ ವಿಲ್ ಟೀಚ್. ಹಿಯರ್ ಆಲ್ಸೋ ವಿ ಹ್ಯಾವ್ ಎನ್ ಆಪ್ ಆ್ಯಂಪ್, ಮತ್ತು R1 ಇದೆ, R2 ಇದೆ, ಎಲ್ಲ ಇದ್ದೀವಿ. ಬಟ್ ಜಸ್ಟ್ ಇಟ್ ಹ್ಯಾಸ್ ಬೀನ್ ಮಿಸ್ಪ್ಲೇಸ್ಡ್ ಅಥವಾ ಪ್ಲೇಸ್ ಹ್ಯಾಸ್ ಬೀನ್ ಎಕ್ಸ್ಚೇಂಜ್ಡ್ ಅಂತ ಹೇಳ್ಬೋದು. ಎಕ್ಸ್ಚೇಂಜ್ ಆಗಿದೆ ಅಷ್ಟೇ. ಸೊ VR ಇಲ್ಲಿ ಬಂದಿದೆ, R2 ಇಲ್ಲಿ ಬಂದಿದೆ, R1 ಇಲ್ಲಿ ಹೋಗಿದೆ, ಮತ್ತು V2 ಇಲ್ಲಿ ಬಂದಿದೆ. ಓಕೆನಾ, ಸೊ ಹಿಯರ್ ವಾಟ್ ವಿ ಹ್ಯಾವ್, ಕಮಿಂಗ್ ಟು ಬ್ಯಾಕ್ ಟು ದಿ ಸರ್ಕ್ಯೂಟ್, ವಾಟ್ ವಿ ಹ್ಯಾವ್ VR ವೋಲ್ಟೇಜು ದಟ್ ಇಸ್ 3.33 ವೋಲ್ಟ್ಸು, ಮತ್ತು ರೆಸಿಸ್ಟೆನ್ಸ್ R2 ದಟ್ ಇಸ್ 10 kilo ohm ವಿಚ್ ಇಸ್ ಕನೆಕ್ಟೆಡ್ ಟು ದಿ ಪಿನ್ ನಂಬರ್ 3. ನೆಕ್ಸ್ಟ್ ಪಿನ್ ನಂಬರ್ 2ಗೆ ವಿ ಹ್ಯಾವ್ ದಿ ಇನ್ಪುಟ್ ವೋಲ್ಟೇಜ್ ದಟ್ ಈಸ್ V3. ಸಿಗ್ನಲ್ ಜನ್ರೇಟರ್ನ ಕನೆಕ್ಟ್ ಮಾಡಿ ವಿ ಹ್ಯಾವ್ ಗಿವನ್ ದಿ ಇನ್ಪುಟ್ ವೋಲ್ಟೇಜ್, ಮತ್ತು ವಿ ಆಂಪ್ಲಿಟ್ಯೂಡ್ನ 15 voltsಗೆ ಸೆಟ್ ಮಾಡಿದ್ದೀವಿ, ಎಫ್ನ 50 hertzಗೆ ಸೆಟ್ ಮಾಡಿದ್ದೀವಿ. ಅದಾದಮೇಲೆ ಯು ಹ್ಯಾವ್ ಕನೆಕ್ಟೆಡ್ ಅ ಫೀಡ್ಬ್ಯಾಕ್ ರೆಸಿಸ್ಟೆನ್ಸ್ ಅಥವಾ R1 ಫ್ರಮ್ ಪಿನ್ ನಂಬರ್ 3 ಟು ಪಿನ್ ನಂಬರ್ 6. ದಿಸ್ ಇಸ್ ಯುವರ್ ಪಿನ್ ನಂಬರ್ 3, ದಿಸ್ ಇಸ್ ಯುವರ್ ಪಿನ್ ನಂಬರ್ 6. ಇದೆರಡಕ್ಕೂ ನೀನು ಏನು ಮಾಡಿದ್ಯಾ, R1ನ ಯು ಹ್ಯಾವ್ ಕನೆಕ್ಟೆಡ್. ಓಕೆನಾ, ಆ್ಯಂಡ್ ಅಗೇನ್ ಯು ಹ್ಯಾವ್ 2 voltages ಹಿಯರ್ ದಟ್ ಇಸ್ V1 ಮತ್ತು V2 ಅಂತ. ಯು ಹ್ಯಾವ್ 2 voltages. ಓಕೆ ನೆಕ್ಸ್ಟ್ ಇದು ಗ್ರಾಫ್ ಹೆಂಗೆ ಕಾಣುತ್ತೆ, ದಿಸ್ ಈಸ್ ದಿ ಐಡಿಯಲ್ ಗ್ರಾಫ್. ಹೆಂಗಿರುತ್ತೆ ಇನ್ವರ್ಟಿಂಗ್ schemic triggerದು ಅಂತ ನಾನು ಆವಾಗಲೇ ಹೇಳಿದೆ. ಇಲ್ಲಿ ಇನ್ಪುಟ್ ಬಂದ್ಬಿಟ್ಟು ಸೈನ್ ವೇವು, ಔಟ್ಪುಟ್ ಬಂದ್ಬಿಟ್ಟು ಟ್ರ್ಯಾಂಗ್ಯುಲರ್ ಅಥವಾ ರೆಕ್ಟ್ಯಾಂಗಲ್ ಅಥವಾ ಸ್ಕ್ವಯರ್ ವೇವು ಅಂತ. ಸೊ ಸಿ ದಟ್ ಈಸ್ ವಾಟ್ ಹ್ಯಾಪನಿಂಗ್ ಹಿಯರ್. ಓಕೆನಾ, ಮತ್ತು UTP LTP ಆಲ್ಸೋ ದೇ ಹ್ಯಾವ್ ಸ್ಪಾಟೆಡ್ ಅಥವಾ ದೇ ಹ್ಯಾವ್ ಪಾಯಿಂಟೆಡ್ ಇಟ್ ಔಟ್ ಹಿಯರ್. ಸೊ ದಿಸ್ ಈಸ್ ಯುವರ್ ಇನ್ಪುಟ್, this is your output, triangular wave is your output. Okay, now this is your UTP and this is your LTP. Okay, next UTP is equal to plus 4 volts. ನೀನು ಫುಲ್ ಝೂಮ್ ಮಾಡಿ ಹೋದಾಗ you will get this.
UTP is equal to 4 volts, so LTP is equal to 2 volts. From this only you have got that. Okay, UTP is equal to 4 ಮತ್ತು LTP is equal to 5 ಅಂತ 2 ಅಂತ. ಓಕೆ, ಪ್ರೊಸೀಜರ್. ನೆಕ್ಸ್ಟ್ ಪ್ರೊಸೀಜರ್ ಏನು ಮಾಡಬೇಕು? ಅಯ್ಯೋ ಶೀಟಾಗಿ ಇತ್ತಾಯಿತು. ಸ್ಟೇಪ್ಲರಲ್ಲಿ ಕೊಟ್ಟು ವಾಪಸ್ create the schematic shown in the figures. Schematic na you have to create. Then V sign AC voltage source andre input voltage source. Attribute values bandu V amplitude, that is 15 volts. Frequency bandu 50 hertz. Matte V off is equal to 0. Okay, na DC is equal to 0 matte AC is equal to, and these are the things you need to set it down in the signal generator. And again, select a new simulation from the menu and give the file name, change the time domain, the same thing. 5 to create a hysteresis curve, go plot axis settings, click axis variable, type input. Okay, so these are the things you have to do in the simulation package. First one, try by simulation. Design for inverting skimmer trigger with reference to voltage anta select ಮಾಡಬೇಕಂತೆ. Second time, design for non-inverting skimmer trigger without reference to the voltage sample try ಮಾಡಿಬಿಟ್ಟು you have to note down the values. Okay, now I have to note down the values of the skimmer trigger. So this ends your 10th experiment, that is skimmer trigger.